ಸೊ ಮತ್ತೊಮ್ಮೆ ನಿಮಗೆ ಜಾಲಿವುಡ್ ಸ್ಟುಡಿಯೋಸ್ ಅಡ್ವೆಂಚರ್ಸ್ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಅಡ್ವೆಂಚರ್ಸ್ 1 ವರ್ಷವನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ 2ನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದೆ. ಸೊ ಹಾಗಾಗಿ ಸಾಕಷ್ಟು ಜನರಿಗೆ ಈ ಒಂದು ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ ತಿಳಿಸೋದಕ್ಕೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಾ. ಹಾಗಾಗಿ ತಮ್ಮೆಲ್ಲರಿಗೂ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಅನ್ನ ಆಯೋಜನೆ ಮಾಡಿದ್ದೇವೆ. ಅಂಡ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಗ್ರಾಟಿಟ್ಯೂಡ್ ಅನ್ನ ನಿಮಗೋಸ್ಕರ ಸಲ್ಲಿಸೋದಕ್ಕೆ ಮತ್ತು ನಾವು ಇಲ್ಲಿ ದಸರಾ ಉತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ. ವಿಶೇಷವಾಗಿ ಔರ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಔರ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ. ಸೊ ದಸರಾವನ್ನ ನಿಮ್ಮೊಟ್ಟಿಗೆ ಆಚರಿಸೋದಕ್ಕೆ ನಮಗೂ ಕೂಡ ಬಹಳ ಖುಷಿ ಇದೆ. ಸೊ ಮೊದಲಿಗೆ ನಿಮ್ಮೆಲ್ಲರಿಗೂ ಜಾಲಿವುಡ್ ಸ್ಟುಡಿಯೋಸ್ ಅಡ್ವೆಂಚರ್ಸ್ ಬಗ್ಗೆ ಗೊತ್ತೇ ಇದೆ. ಇದು ನಮ್ಮ ಸಿನಿಮಾ ಫೆಟರ್ನಿಟಿಗೆ ಇದು ಹಳೆಯದಾದಂಥ ಒಂದು ಜಾಗ ಏನಲ್ಲ. ಬದಲಿಗೆ ಇಲ್ಲಿ ಸಾಕಷ್ಟು ಫಿಲ್ಮ್ ಶೂಟಿಂಗ್ಸ್ ಕೂಡ ನಡೆದಿದೆ. ಇನ್ನೂ ಸಾಕಷ್ಟು ಶೂಟಿಂಗ್ಸ್ ನಡೀತಾ ಇದೆ. ಇವತ್ತು ಕೂಡ ಒಂದು ಫಿಲ್ಮ್ ಶೂಟಿಂಗನ್ನು ನೀವು ನೋಡಿರಬಹುದು ಬಹುಶಃ. ಸೊ ಹಾಗಾಗಿ ಮೊದಲಿಗೆ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ ಒಂದು ಸಣ್ಣ AV ಇದೆ. ಆ AV ಒಂದು ಜಿಂಗಲ್ AVನ ನೋಡೋಣ. ಜಿಂಗಲ್ ಪ್ಲೀಸ್. ಆ್ಯಕ್ಚುಲೆಲ್ಲ ನೋಡಿರ್ತೀರ. ಸೊ ಈಗ ನಮ್ಮ ಕಂಪನಿ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಜಾಲಿವುಡ್ ಸ್ಟುಡಿಯೋಸ್ ಇಸ್ ಎ ಪೇರೆಂಟ್ ಕಂಪನಿ ಟು ವೇಲ್ಸ್ ಗ್ರೂಪ್ ಆಫ್ ಕಂಪನೀಸ್. ವೇಲ್ಸ್ ಗ್ರೂಪ್ ಆಫ್ ಕಂಪನೀಸ್ ಮುಖ್ಯವಾಗಿ ಎಜುಕೇಷನಲ್ಲಿ, ಸಿನಿಮಾ ಫೀಲ್ಡಲ್ಲಿ ಸಾಕಷ್ಟು ಕೆಲಸವನ್ನು ನಿರ್ವಹಿಸಿದೆ ಆ್ಯಂಡ್ ಆಲ್ಸೋ ಇನ್ ದ ಫೀಲ್ಡ್ ಆಫ್ ಎಂಟರ್ಟೈನ್ಮೆಂಟ್. ಇದು ನಮ್ಮ ಮುಖ್ಯ 3 ಅಂಗಸಂಸ್ಥೆಗಳಾಗಿರುತ್ತೆ. ಸೊ ಪೇರೆಂಟ್ ಕಂಪನಿನಲ್ಲಿ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಕೂಡ ಆಗಿದೆ. ಸೊ 15 ಫಿಲಮನ್ನು ತಮಿಳಿನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 15 ಫಿಲಮ್ಸ್ ಪ್ರೊಡ್ಯೂಸ್ ಮಾಡಿದರೂ ಕೂಡ ಸುಮಾರು 50 ಫಿಲಮ್ಸ್ಗೆ ಇವರು ಅಸೋಸಿಯೇಟ್ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಸಿನಿಮಾ ತಂಡದವರು ನಮ್ಮ ಕಂಪನಿಗೆ ಹೊಸದೇನಲ್ಲ, ಒಂದು ಅದ್ಭುತವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ವೇಲ್ಸ್ ಗ್ರೂಪ್ ಆಫ್ ಕಂಪನೀಸ್ ಅಡಿಯಲ್ಲಿ ಎಜುಕೇಷನ್, ಸಿನಿಮಾ ಮತ್ತು ಎಂಟರ್ಟೈನ್ಮೆಂಟ್. ತಮಿಳಲ್ಲಿಯೂ 2 ಫಿಲಮ್ಸ್ ಬಗ್ಗೆ ಹೇಳಬೇಕಂದ್ರೆ ಜಯಂ ರವಿ ಅವರ ಕೋಮಲೈ ಫಿಲಮ್ ಆಗಿರ್ಬೋದು, ಹಾಗೆ ನಯನತಾರ ಅವರ ಮೂಗುತಿ ಅಮ್ಮನ್ ಫಿಲಮ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ RJ ಬಾಲಾಜಿ ಅವರ LKG ಫಿಲಮ್, ಆ್ಯಂಡ್ ಆಲ್ಸೋ ಧನುಷ್ ಅವರ ಒಂದು ಸಿನಿಮಾನ ಕೂಡ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಐ ಥಿಂಕ್ ಮಶೀರ್ ಸರ್ ವಿಲ್ ಸೇ ದಟ್ ನೇಮ್ ಟು ಯು. ಆಲ್ ರೈಟ್. ಸೊ ಈಗ ವಿಶೇಷವಾಗಿ ನಮ್ಮ ವೇಲ್ಸ್ ಗ್ರೂಪ್ ಆಫ್ ಕಂಪನಿ ಕುರಿತಾಗಿ ಮತ್ತು ನಮ್ಮ ಫೌಂಡರ್ ಮತ್ತು ಚೇರ್ಮನ್ ಆಗಿರುವಂಥ ಶ್ರೀ ICRK ಗಣೇಶ್ ಸರ್ ಕುರಿತಾಗಿ ಒಂದು AV ಇದೆ. ಆ AV ನೋಡ್ಕೊಳ್ಳೋಣ. AV ಪ್ಲೀಸ್. ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಅಡ್ವೆಂಚರ್ಸ್ ಪರವಾಗಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸೋದಕ್ಕೆ ಹಾಗೂ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ನಮ್ಮ ಹೆಚ್ಚಿನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಬಶೀರ್ ಅಹಮದ್, ಆರ್ಕ್ ಹೆಡ್, ಮಿಸ್ಟರ್ ಕಲ್ಲೋಲ್ ಬೋಲೆ, ಎಕ್ಸ್ಪೀರಿಯನ್ಸ್ ಹೆಡ್, ಮಿಸ್ಟರ್ ರಮಣ ಕುಮಾರ್, ಚೀಫ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್, ಹಾಗೂ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ನ ಬೆನ್ನೆಲುಬಾಗಿ ನಿಂತು ಎಲ್ರಿಗೂ ತಲುಪಿಸ್ತಾ ಇರುವಂಥ ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ನವರಸನ್ ಅವರನ್ನ ಕೂಡ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. I would like to start with Kannada only so that I will feel very proud to do so. ಜಾಲಿವುಡ್ ಇಂದು 1 ವರ್ಷ ಸಂಭ್ರಮ ಆಚರಿಸುತ್ತಿದ್ದೇವೆ. ನಿಮ್ಮ ಎಲ್ಲರ ಸಹಕಾರದಿಂದ ನಮಗೆ ಸುಮಾರು 10 ಲಕ್ಷ ಗ್ರಾಹಕರಿಗೆ ಸೇವೆ ಸಲ್ಲಿಸಿರುವೆ. ನಿಮ್ಮ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಹೀಗೆಯೇ ಮುನ್ನದಾಗೂ ನಿಮ್ಮ ಸಹಕಾರವನ್ನು ಜಾಲಿವುಡ್ ಹಾಗೂ ನಾನು ನಿಮ್ಮ ಎಲ್ಲರನ್ನು ಕೋರುತ್ತೇನೆ. ಥ್ಯಾಂಕ್ ಯು. I always wanted to speak in Kannada, like the pronunciation, anything, if it is mistake, please forgive me. September 22nd, I think, for 2021, I had a press meet in Taj West End with the help of Mr. Navarasan. From that day, even the name was not decided at that time, Jollywood Studios and Adventures. But how many news have been carried that point of time
It's really, I have to be thankful for now. After 1-2 years of hard work, we finally built Jollywood and brought it to public, and you all gave an immense support last year 2023. We were in a lot of fear, like how we can, be into the Karnataka people, how they will welcome us, because hope you saw the audio visual of our chairman. We are based in education and then into films, and theme park is our first thing, and we have achieved almost near to close to 10 lakh people come, and the huge thanks for press and media, because without you this could have not been possible. So hereafter also hope you will give a best support for us. Thanks for coming, and we are very happy to welcome you again and again to our park. Please write the best thing of us. If any feedbacks also, we will be happily receive from your end. Thanks. Thank you, sir. And also I request our Chief Sales and I also request our experienced head, Mr. Kalol Polisar, to sit and address the media. So you can understand the word experience. So you just had a glimpse of what has happened right now. So we want to keep this place jolly. So when we keep this place jolly, so across the place wherever we are located, it's an entire manufacturing area. So everybody manufactures some products or the other. So we felt that we have to manufacture happiness. So our product is very clear. We manufacture happiness and memories. So those are the products which we manufacture in this area. So anybody feeling bored across anywhere, anytime they are welcome. And of course, all you people, the press, media, thanks to all of you for your immense support, so that I hope you all will also feel happy when you are experiencing this place. Thank you, and over to Sir. Thank you, sir. And also I request our Chief Sales and Marketing Officer, Mr. Ramana Kumar, sir, to please address the media. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ಸಂಸ್ಥೆಯಲ್ಲಿ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ನನ್ನ ಒಂದು ಈ ಜಾಗಕ್ಕೆ ಜಾಲಿವುಡ್ ಅಂತ ಏನು ಹೆಸರಿದೆ, ಮತ್ತು ಯಾರು ಜನರು ಇಲ್ಲಿ ಬರ್ತಾ ಇದ್ದಾರೆ, ಅವರ ಅನುಭವಗಳೇನು ಅಂತ ಒಂದು ಸಣ್ಣ ಸಾರಾಂಶವಾಗಿ ಹೇಳ್ತೇನೆ. ಈಗ ಬಶೀರ್ ಸರ್ ಹೇಳಿದ್ರು, 10 ಲಕ್ಷ ಜನ ಮೊದಲನೇ ವರ್ಷ ಇಲ್ಲಿ ಬಂದಿದ್ದಾರೆ. ಮತ್ತು ಈ ಸ್ಕೂಲುಗಳು ಇಡೀ ಬೆಂಗಳೂರು ಸುತ್ತಮುತ್ತ ಜಾಗಗಳಿಂದ ಹೆಚ್ಚು ಕಡಿಮೆ 2-2.5 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿದ್ದಾರೆ. ಸೊ ಈಗ ನಮ್ಮ ಜಾಲಿವುಡ್ ಒಂದು ಹಾಲಿಡೇ ಡೆಸ್ಟಿನೇಷನ್ ಆಗಿ ಮತ್ತು ಸೇಫ್ ಪಿಕ್ನಿಕ್ ಏರಿಯಾ ಅಂತ ಪರಿಗಣಿಸಲಾಗಿದೆ. ಹಾಗೆಯೇ ಈಗ ನೀವು ನೋಡುತ್ತಾ ನಮ್ಮಲ್ಲಿ FITs ಅಂತ ಹೇಳಿದ್ರೆ ಫ್ಯಾಮಿಲೀಸ್ ಅಂತ ಬರ್ತಾರೆ. ಸೊ 3 ತಲೆಮಾರುಗಳು ಇಲ್ಲಿ ಬಂದು ಒಂದು ಸಂತೋಷ, ಉಲ್ಲಾಸ ಮತ್ತು ಉತ್ಸಾಹ ಪಡೆಯುವಂಥ ಒಂದು ಜಾಗ. ಈಗ ಕಲೋಲ್ ಸರ್ ಹೇಳ್ದಂಗೆ, ವಿ ಮ್ಯಾನುಫ್ಯಾಕ್ಚರ್ ಹ್ಯಾಪಿನೆಸ್ ಆ್ಯಂಡ್ ವಿ ಸರ್ವ್ ಡಿಲೈಟ್ ಟು ದ ಕಸ್ಟಮರ್ ಅಂತ ಹೇಳುವಂಥ ಒಂದು ಉತ್ಸಾಹವಾದ ಜಾಲಿವುಡ್. ಜಾಲಿ ಅಂತ ಹೇಳಿದ್ರೆ ಉತ್ಸಾಹ. ಹಾಗೆಯೇ ಇಲ್ಲಿ ನಮಗೆ ಇನ್ನೊಂದು ಗ್ರೂಪ್ಸ್ ಅಂತ ಹೇಳಿದರೆ ಕಾರ್ಪೊರೇಟ್ ಕಂಪನಿಗಳಿಂದ ಪ್ರತಿಯೊಂದು ಅವರಿಗೆ ಒಂದು ವ್ಯವಸ್ಥೆ, ಹಾಲ್ ಆಗಿರ್ಬೋದು. ಒಂದು ತಮಾಷೆಯಾಗಿ ನಾವು ಹೇಳಬೇಕಾದ್ರೆ ಹಾಲಿಂದ ಆಲ್ಕೋಹಾಲ್ವರೆಗೂ ಸರ್ವ್ ಮಾಡುವಂಥ ಒಂದು ಜಾಗ. ಅವರಿಗೆ ವಿಧವಾದ ಹಾಲುಗಳು, ಅವರಿಗೆ ಅವರ ಸಂದರ್ಭಕ್ಕೆ ತಕ್ಕಂಗೆ ನಾವೆಲ್ಲ ಮಾಡಿಕೊಡ್ಬೋದು. ಸೊ ಹಾಗೆ ಈ ಕಾರ್ಪೊರೇಟ್ ಗ್ರೂಪ್ಸ್ ಫ್ಯಾಮಿಲಿ ಡೇ ಔಟ್ ಆಗಿ ಬರ್ಬೋದು, ಅವ್ರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೋದು.
ಹಾಗೆ ಪ್ರಾಡಕ್ಟ್ ಲಾಂಚಸ್ ಮಾಡ್ಬೋದು. ಯಾವುದೇ ಒಂದು ಅವರು ಒಂದು ಉಲ್ಲಾಸ ಉತ್ಸಾಹ ಮತ್ತು ಒಂದು ಇದು ಏನೇ ಪಡಿಬೇಕಂತ ಹೇಳಿದ್ರು ಜಾಲಿವುಡ್ ಹೆಸರಲ್ಲೇ ಜಾಲಿ ಅಂತ ಇರೋದ್ರಿಂದ ಸೊ ಒಂದು ಡಿಲೈಟನ್ನು ನಾವು ಇಲ್ಲಿ ಸರ್ವ್ ಮಾಡ್ತೀವಿ ಅಂತ ಹೇಳುತ್ತಾ ನಾನು ಈ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಚೀಫ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್ ಆದಂಥ ಶ್ರೀ ರಮಣಕುಮಾರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗಾಗಿ ನಾವೆಲ್ಲ ಮಾಹಿತಿಯನ್ನು ನಿಮ್ಮವ್ರಿಗೆ ತಲುಪಿಸೋದಕ್ಕೆ, ನಿಮ್ಮೆಲ್ಲರನ್ನ ಇಲ್ಲಿಗೆ ಬರ್ಮಾಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂಥ ನಮ್ಮ PR ವೆಂಕಟೇಶ್ ಸರ್ ಅವರು ನಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಅವರಿಂದ ಕೆಲವು ಮಾತುಗಳನ್ನು ಕೇಳೋಣ. ಎಲ್ರಿಗೂ ನಮಸ್ತೆ. ಸಿಟಿ ಒಳಗಡೆ ಪ್ರೆಸ್ ಮೀಟ್ ಮಾಡೋದಾಗಲೇ ತುಂಬ ಕೇಳ್ಕೋಬೇಕು ಬನ್ನಿ ಅಂತೇಳಿ. ಹಾಗಾಗಿ ಇಷ್ಟು ದೂರ ನವರಸನವರ ಒಂದು ವಿಶ್ವಾಸಕ್ಕೆ ಮತ್ತು ನನ್ನ ಮೇಲೆ ನಂಬಿಕೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಮತ್ತು ಥ್ಯಾಂಕ್ಸ್ ಹೇಳ್ತಾ, ತುಂಬ ಲೇಟಾಗಿ ಹೋಗಿದ್ದೀನಿ, ಜಾಸ್ತಿ ಲೇಟ್ ಮಾಡೋದಿಲ್ಲ. ಈ ಜಾಲಿವುಡ್ಡು ಆಗಲೇ 1 ವರ್ಷ ಆಗೋಯ್ತು ಅಂತ ಆಶ್ಚರ್ಯ ಆಗ್ತಾಯಿದೆ. ಏಕೆಂದರೆ ಲಾಸ್ಟ್ ಇಯರು ಶಿವರಾಜ್ ಕುಮಾರ್ ಅವರು ಒಂದು ಇನಾಗ್ರೇಷನ್ ಮಾಡಿದಂಥ ಒಂದು ಜಾಲಿವುಡ್ಗೆ 1 ವರ್ಷ ತುಂಬಿದ ಸಂದರ್ಭದಲ್ಲಿ ಎಂಟೈರ್ ಜಾಲಿವುಡ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಗಣೇಶ್ ಅವರು ಇದ್ರಲ್ಲಿ ಓನರ್ ಇದ್ದಾರಲ್ಲ, ಅವ್ರಿಗೆ ಸಾಮಾನ್ಯವಾಗಿ ಸಾಕ್ಷಾತ್ ಬ್ರಹ್ಮನೇ ಸೃಷ್ಟಿ ಮಾಡಿರಬೇಕು ಅಂತ ಅನ್ಕೋತೀನಿ ಫ್ರೀಯಾಗಿದ್ದಾಗ. ಯಾಕೆಂದರೆ ಇಷ್ಟೆಲ್ಲ ಸಾಧನೆ ಮಾಡೋದು ಹುಡುಗಾಟನೇ ಅಲ್ಲ, ಅದು ಎಜುಕೇಷನಲ್ಲಿದ್ದಾರೆ, ರಿಯಲ್ ಎಸ್ಟೇಟಲ್ಲಿದ್ದಾರೆ, ಹಾಸ್ಪಿಟಲಲ್ಲಿದ್ದಾರೆ, ಆಮೇಲೆ ಸಿನಿಮಾದಲ್ಲಿದ್ದಾರೆ. ಸುಮಾರು ಜನ ಎಲ್ಲರೂ ಇದ್ದಾರೆ ಅನ್ನೋದು ಕೇಳೋಕ್ಕಿಂತ ಎಷ್ಟೊಂದು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹಾಗಾಗಿ ಅಂತ ಪುಣ್ಯಾತ್ಮ ಇನ್ನೂ ಒಂದಷ್ಟು ವರ್ಷ ಬಾಳಬೇಕು, ಇನ್ನೂ ಒಂದಷ್ಟು ಜನ ಕೆಲಸ ಕೊಡಬೇಕು. ಮತ್ತು ಇದನ್ನು ನವರಸನ್ ಅವ್ರಿಗೆ ಒಪ್ಪಿಸಿದ್ದಾರೆ. ಅಂದರೆ ಸರಿಯಾದ ವ್ಯಕ್ತಿಗೆ ಇದನ್ನು ಕಂಪ್ಲೀಟ್ ಇನ್ಚಾರ್ಜ್ ಒಪ್ಪಿಸೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಸಿನಿಮಾ ಸಂಬಂಧಪಟ್ಟಿದ್ದು ಒಂದಷ್ಟೆಲ್ಲನೂ ಆ್ಯಕ್ಟಿವಿಟೀಸ್ಗೆ ಅನುವು ಮಾಡಿಕೊಡಿ ಅಂತೇಳಿ ನಾನು ಸುಮಾರು ಸರಿ ನವರಸನ್ ಅವ್ರಿಗೆ ಹೇಳಿದ್ದೀನಿ. ಯಾಕೆ ನನಗೆ ಅವ್ರು ತುಂಬ ಫ್ರೆಂಡ್ ಇರೋದ್ರಿಂದ ಸುಮಾರು ಜನ ಪ್ರೊಡ್ಯೂಸರ್ಸ್ ನನಗೆ ಕೇಳ್ತಾರೆ, ಸರ್ ನೀವು ಹೇಳಿದ್ರೆ ಆಗುತ್ತೆ ಸರ್, ಮಾಡಿಕೊಡಿ ಸರ್. ಬೆಳಗ್ಗೆ ಐ ಥಿಂಕ್ ಶೂಟಿಂಗ್ ಕೊಡೋಲ್ಲ ಅನ್ಕೋತೀವಿ ಇಲ್ಲಿ, ಯಾಕೆಂದರೆ ಬೇರೆ ಪಬ್ಲಿಕ್ಕೆಲ್ಲ ಇರೋದ್ರಿಂದ. ಅದು ನಾನು ನವರಸನ್ಗೆ ತುಂಬ ರಿಕ್ವೆಸ್ಟ್ ಮಾಡಿದೆ, ಸಿನಿಮಾಗೆ ನೀವು ಇರೋದ್ರಿಂದ ಪ್ರೊಡ್ಯೂಸರ್ಗೆ ಅನುಕೂಲ ಮಾಡುವಂಥದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳಿದರೆ ಸಿನಿಮಾಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆಲ್ರೆಡಿ ನೀವೆಲ್ಲನೂ ಕೂಡ ನನಗೆ ಗೊತ್ತಿರೋಂಗೆ ಮಾಧ್ಯಮದವರೆಲ್ಲನೂ ಇಲ್ಲಿ ಬಂದು ಜಾಲಿವುಡ್ಗೆ ಒಂದು ಸರಿ ವಿಸಿಟ್ ಕೊಟ್ಟಿದ್ದೀರಿ ಅನ್ಕೋತೀನಿ. ಕೊಟ್ಟಿಲ್ಲ ಅಂದರೆ ಮತ್ತೆ ಈ ಬೇಸಿಗೆ ದಸರಾ ರಜಕ್ಕೆಲ್ಲ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ, ಅದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಮಾಡಿಕೊಡ್ತಾರೆ ನವರಸ ಅಂತ ಹೇಳ್ತಾ ಎಂಟೈರ್ ಜಾಲಿವುಡ್ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೆಂಕಟೇಶ್ ಸರ್ ಅವ್ರಿಗೆ ನಾವೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಜಾಲಿವುಡ್ ಸ್ಟುಡಿಯೋಸ್ ಅಡ್ವೆಂಚರ್ಸ್ ಪ್ರಾರಂಭ ಆಗೋಕ್ಕಿಂತ ಮುನ್ನ ಬಶೀರ್ ಸರ್ ಅವರು ಹೇಳಿದಾಗೆ ಅದಕ್ಕೆ ಹೆಸರಿಡೋಕ್ಕಿಂತ ಮುನ್ನ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಮುಂದಕ್ಕೂ ಕೂಡ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ಗೆ ಒಬ್ಬರು ಅದ್ಭುತವಾದಂಥ ಬೆನ್ನೆಲುಬಾಗಿರುವಂಥ ನಮ್ಮ ನವರಸನ್ ಅವ್ರಿಗೆ ಧನ್ಯವಾದಗಳನ್ನ ಮೊದಲಿಗೆ ಅರ್ಪಿಸ್ತಾ ಈಗ ಅವರ ಮಾತುಗಳನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಲೇಟಾಗಿದೆ. ಅಣ್ಣ ಹೇಳ್ದಂಗೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ಬರೋದು ತುಂಬ ಕಷ್ಟ ಇವಾಗಿರೋ ಇದರಲ್ಲಿ. ಬೆಂಗಳೂರಿಂದ 45 ಕಿಲೋಮೀಟರ್ ದೂರದಲ್ಲಿ ಪ್ರೆಸ್ ಮೀಟಿಗೆ ಕರೆದ್ರು. ಎಲ್ಲರೂ ನಮ್ಮ ಮಾತಿಗೆ ಗೌರವ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಯಾಕೆಂದರೆ ಇಷ್ಟೊತ್ತು ಆಗಿದ್ದರೂ ಪ್ರತಿಯೊಬ್ಬರು ಬಂದು ಅಟೆಂಡ್ ಮಾಡಬೇಕು. ಅದು ನೀವು ನಮ್ಮ ಮೇಲಿಟ್ಟಿರೋ ಒಂದು ಪ್ರೀತಿನೂ ಒಂದು ಆಶೀರ್ವಾದ ಅನ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಅದಕ್ಕೆ. ಆಮೇಲೆ 2021ನಲ್ಲಿ ಇದು ಬಶೀರ್ ಅವ್ರ ಕಡೆಯಿಂದ ನನಗೆ, ನಾವಿಬ್ಬರು ಏನಂದರೆ ಹಳೆಯ ಫ್ರೆಂಡ್ಸು. ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗಿಂದ ನಮ್ಮಿಬ್ಬರ ಸಂಬಂಧ, ಅಲ್ಲಿಂದ ಇವತ್ತು ಜಾಲಿವುಡ್ ಅವರು ಕರ್ಕೊಂಬಂದಿದೆ. ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಬಂದು ಬಶೀರ್ ಅವ್ರಿಗೆ. ಎರಡನೇದು 21ರಿಂದ ಈ ಜಾಲಿವುಡ್ ಓಪನ್ ಮಾಡೋವರೆಗೂ ಸಾಕಷ್ಟು ಅಡೆತಡೆಗಳೆಲ್ಲ ಅನುಭವಿಸ್ಕೊಂಡು, ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ಅಡೆತಡೆಗಳು ಬಂದರು, ಇದನ್ನು ತಡ್ಕೊಂಡು ಓಪನ್ ಮಾಡಿದ್ವಿ. ಲಾಸ್ಟ್ ಇಯರು ನಿಮಗೆಲ್ಲ ಗೊತ್ತು, ಎಲ್ಲರನ್ನೂ ಕರೆದಿದ್ವಿ. ನೀವೆಲ್ಲ ಬಂದು ಅವತ್ತು ಕೊಟ್ಟಿದ್ದ ಸಪೋರ್ಟು 1 ವರ್ಷದವರೆಗೂ 10 ಲಕ್ಷ ಜನ ಬರೋವರೆಗೂ ಆಗಿದೆ. ನೀವೆಲ್ಲ ನೋಡ್ತಿರ್ತೀರಿ ನಮ್ಮ MMBL ಆಗಿರ್ಬೋದು, ಪ್ರತಿಯೊಂದರಲ್ಲೂ ಜಾಲಿವುಡ್ ಲೋಗೋ ಹೋಗ್ತಾನೆ ಇರುತ್ತೆ ಎಲ್ಲೋದ್ರೂ. ಕಾರಣ ಏನು ಅಂದರೆ ನಮ್ಮ ಐಶ್ವರ್ಯ ಗಣೇಶ್ ಸರ್ ಬಂದ್ಬಿಟ್ಟು ನಮ್ಮನ್ನು ನಂಬಿ ಒಂದು ಪ್ರಾಡಕ್ಟ್ನ ಕೈ ಕೊಟ್ಟಿದ್ದಾರೆ. ನೋಡಿ, ಅವರು ತಮಿಳ್ನಾಡಲ್ಲಿದ್ದರು, ಕರ್ನಾಟಕದಲ್ಲಿ 5 ಶಾಲೆಗಳಿದೆ ಅವರು. ಏಕೆಂದರೆ ಅವ್ರಿಗೇನು ಗೊತ್ತಾ, ಎಲ್ಲ ಕಡೆನೂ ಅಂದರೆ ಎಲ್ಲ ಕಡೆ ಕೆಲಸ ಕೊಡ್ತಾರೆ. ಯಾವುದೇ ಊರಿಗೆ ಹೋದರೂ ಅಲ್ಲಿ ಫಸ್ಟು ಸ್ಕೂಲ್ಸು, ಕಾಲೇಜಸ್ಸು, ಎಜುಕೇಷನ್ನು. ಅದೇ ಥರ ಇವತ್ತು ಜಾಲಿವುಡನ್ನು ಸ್ಟುಡಿಯೋ ಓಪನ್ ಮಾಡಿ ಸುಮಾರು 500 ಜನ ಇಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಕೊಟ್ಟವ್ರೆ. ಆಚೆ ಕಡೆಯಿಂದ ಒಂದು 300-400 ಜನ ಕೆಲಸ ಮಾಡ್ತಾರೆ. ಇಲ್ಲ ಒಂದು 1000 ಜನಕ್ಕೆ ಇವತ್ತು ಉದ್ಯೋಗವನ್ನು ಒಂದು ಕರ್ನಾಟಕದಲ್ಲಿ ಬಂದು ನಮ್ಮ ಎಲ್ಲ ಕನ್ನಡಿಗರಿಗೂ ಅವ್ರು ಫಸ್ಟ್ ಏನಂತಂದರೆ ಇವತ್ತು ಒಂದು ಮಾತೃ ಸಂಸ್ಥೆಯಾದ ಒಂದು ಕನ್ನಡ ಇಲ್ಲಿ ಬಂದ್ಬಿಟ್ಟು ಅವ್ರು ತಮಿಳವರೇ ಆಗಿದ್ದರು. ಇಲ್ಲಿ ಬಂದು ಅವ್ರು ಏನಂತಾರೆ ಗೊತ್ತಾ,
ಫಸ್ಟು ನಮ್ಮ ಲೋಕಲ್ ಅವ್ರಿಗೆ ಪ್ರಿಫರೆನ್ಸ್ ಕೊಡೋಣ. ಇಲ್ಲಿ ಅದೇ ಅವ್ರಿಗೆ ಯಾವತ್ತೂ ಅದು ನಮಗೂ ಹೇಳೋದು ಅದೇನೆ, ಇಲ್ಲಿ ಲೋಕಲ್ ಎಷ್ಟೇ ಜನ ಕೆಲಸ ಮಾಡಲಿ ಫಸ್ಟ್ ಲೋಕಲ್ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಮಿಕ್ಕಿದೆಲ್ಲ ಮಾಡೋಣ ಅಂದ್ಬಿಟ್ಟು 85% ನಮ್ಮ ಕನ್ನಡಿಗರಿದ್ದಾರೆ. ಇನ್ನು 15% ಮಾತ್ರ ಮೇಯ್ನು ಈಗ ಅದರ ಎಕ್ಸ್ಪೀರಿಯನ್ಸ್ ಇರೋವಂಥ ಪರ್ಸನ್ಸ್ನ ಇಲ್ಲಿ ಇವತ್ತು ಇದು ಮಾಡಿದ್ದಾರೆ. ಬಟ್ 85% ನಮ್ಮ ಕನ್ನಡಿಗರನ್ನ ಇಲ್ಲಿ ಎಲ್ಲರಿಗೂ ಕೆಲಸ ಕೊಟ್ಟು ಇವತ್ತು ಅದು ಲೋಕಲ್ ಏರಿಯಾದವ್ರಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ತಾರೆ. ಈ ಥರ ಪ್ರತಿಯೊಂದು ವಿಷಯದಲ್ಲೂ ಅವರು ನಾವೇನೇ ಒಂದು ಸಜೆಷನ್ ಕೊಟ್ಟರು, ಸರ್ ಹಿಂಗೆಲ್ಲ ಹಿಂಗೆ ಮಾಡೋಣ, ಈ ಥರ ಮಾಡೋಣ ಅಂದರೆ ಒಂದೇ ಹೇಳ್ತಾರೆ, ಅವರು ಸರ್ ನಿನಗೆ ಹೇಳಿದ್ದೀನಿ, ನಾನು ಏನು ಬೇಕೋ ಬಶೀರ್ ಅವ್ರ ಹತ್ರ, ಕಲೋರ್ ಅವ್ರ ಹತ್ರ ಮತ್ತು ಇವ್ರ ಹತ್ರ ರಮಣ ಸರ್ ಹತ್ರ ಮಾತಾಡಿ ನೀವು ಹೋಗ್ತಾ ಇರಿ ಮಾಡಿ. ಒಟ್ಟಿನಲ್ಲಿ ಏನು ಅಂದರೆ ಅವರು ಗೋಲು ನನಗೆ ಇಷ್ಟ ಆಯಿತು. ಬೇಕಾದ್ರೆ ಒಬ್ಬರನ್ನ ಅಷ್ಟು ಜನ ಕೆಲಸ ಕೊಡೋದು, ಉದ್ಯೋಗ ಕೊಟ್ಟು ಒಂದು ಇದು ಮಾಡೋದು ಅಂದರೆ ಅದು ದೊಡ್ಡ ವಿಷಯ. ನನ್ನ ಕೈಲಾಗಿದ್ದು ಏನೇನೆಲ್ಲ ನನ್ನ ಕಡೆಯಿಂದ ಮಾಡ್ಬೋದು ಅದನ್ನೆಲ್ಲದನ್ನು ನಾನು ಜಾಲಿವುಡ್ ಅವತ್ತಿಂದ ಇವತ್ತೊಂದು ಮಾಡ್ಕೊಂಬಂದಿದ್ದೀನಿ. ಬಟ್ ಇವತ್ತು ಮಾಡಿದ್ರು ತುಂಬ ಖುಷಿಯಿಂದ ಇದೆ. ಎಲ್ಲೇ ಹೋದ್ರು ಜಾಲಿವುಡ್ ನಮ್ಮದು ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ 10 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ, ಸಾಕಷ್ಟು 2.5 ಲಕ್ಷ ಜನ ಸ್ಕೂಲ್ ಮಕ್ಕಳು ವಿಸಿಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಬಂದವರು ಇವತ್ತು ಇಷ್ಟು ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ಅಲ್ಲದೆ ನಮಗೆ ಶೂಟಿಂಗ್ಸ್ಗೆ ಅದೇ ಅಣ್ಣ ಹೇಳಿದ್ರಲ್ಲ, ಸ್ಟಾರ್ಟಿಂಗಲ್ಲೇ ರಿಕ್ವೆಸ್ಟ್ ಮಾಡಿದರು, ಬಟ್ ಶೂಟಿಂಗ್ಸ್ಗೆಲ್ಲ ಕೊಡ್ತಾ ಇದ್ದೀವಿ ಜಾಗಗಳು. ಇವತ್ತು ಶೂಟಿಂಗ್ಸ್ ನೀವು ನೋಡ್ಬೋದು, ಬಂದಾಗ ಶೂಟಿಂಗ್ ನಡೀತಾ ಇದೆ. ಸಾಕಷ್ಟು ಸಿನಿಮಾದವ್ರು ಬಂದು ಶೂಟಿಂಗು ಮತ್ತು ಯಾಕಂದರೆ ಇವತ್ತು ಈ ಥರ ಒಂದು ಸ್ಟ್ರೀಟ್ ಹೋಗ್ಬೇಕಾದ್ರೆ ಫಾರಿನ್ಗೆ ಹೋಗಬೇಕು, ಇಲ್ಲ ಒಂದು ಸೆಟ್ ಹಾಕಬೇಕು. ಇವತ್ತು ಅಂಥದ್ದನ್ನು ಒಂದು ರೀಸನಬಲ್ ರೇಟಲ್ಲಿ ಇವತ್ತು ಎಲ್ಲರೂ ನಮ್ಮ ಸಿನಿಮಾದವರಿಗೆ ಶೂಟಿಂಗ್ ಸಿಗ್ತಾ ಇದೆ, ಜಾಗ ಒಂದು ಒಳ್ಳೆ ಲೊಕೇಶನ್ ಸಿಗ್ತಾ ಇದೆ ಅಂದರೆ ಅದು ಜಾಲಿವುಡ್ ನಮ್ಮ ಗಣೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಆಯಿತು ಜನ ಎಲ್ಲ ಕಮ್ಮಿ ಇದ್ದಾಗ ಅಂದರೆ ಮಂಡೇ ಟು ಫ್ರೈಡೇವರೆಗೂ ಶೂಟಿಂಗ್ಸ್ ಬಂದರೆ ಕೊಡಿ, ಪಬ್ಲಿಕ್ ಹಾಲಿಡೇಸು ಸಾಟರ್ಡೇ ಸಂಡೇ ಬಿಟ್ಟು ನಿಮಗೆ ಇದೆಲ್ಲ ದಿವಸ ಕೊಡಿ ಅಂತ ಹೇಳಿದ್ದಾರೆ. ನೈಟ್ ಆ್ಯಂಡ್ ಡೇ ಬಂದಾಗಲೂ ಕೊಟ್ಟು ಮಾಡ್ತಾಯಿದ್ದೀವಿ. ಎಲ್ಲ ಸಿನಿಮಾದವ್ರಿಗೂ ಒಂದು ದೊಡ್ಡ ಅನುಕೂಲ ಆಗಿದೆ ಇದು. ಇದರಿಂದ ಇವತ್ತು ಜಾಲಿವುಡ್ ಸ್ಟುಡಿಯೋಸ್ 1 ವರ್ಷ ಪೂರ್ತಿಯಾಗಿದೆ. ಇದನ್ನು ಈ ಖುಷಿನ ಹಂಚ್ಕೋಬೇಕು ಅಂತ ಅಂದ್ಕೊಂಡ್ವಿ. ಇದನ್ನು ಎಲ್ಲೋ ಬೆಂಗಳೂರು ಸಿಟಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಾಗ ಇಲ್ಲ, ನಾವು ಜಾಲಿವುಡ್ ಸ್ಟುಡಿಯೋಗೆ 1 ವರ್ಷ ಆಗಿರೋದು, ಇಲ್ಲೇ ಕೆಲಸನ ಇಲ್ಲೇ ಒಂದು ಇದು ಮಾಡೋಣ, ಎಲ್ಲ ಜೊತೆ ಒಂದು ಗೆಟ್ ಟುಗೆದರ್ ಮಾಡೋಣ ಅನ್ನೋದಕ್ಕೋಸ್ಕರ ಇವತ್ತೆಲ್ಲ ನಿಮ್ಮನ್ನು ಕರೆಸಿದ್ದೀನಿ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಎಲ್ಲರೂ ದಯವಿಟ್ಟು ಇವತ್ತವ್ರಿಗೆ ಹಿಂಗೆ ಸಪೋರ್ಟ್ ಮಾಡಿದ್ರು ಹಾಗೆ ಮುಂದಕ್ಕೂ ಸಪೋರ್ಟ್ ಮಾಡಿ. ಜಾಲಿವುಡ್ಡು ಇದೇ ಥರ 100 ವರ್ಷ ಮುಂದೆ ಸಾಗಿ ಎಂಟೈರು ನಮ್ಮ ಜಾಲಿವುಡ್ ಟೀಮ್ಗೆ ಆಲ್ ದಿ ಬೆಸ್ಟ್. ಅಲ್ಲಿ ನೋಡಿ ಅಲ್ಲೊಂದು ಟೀಮ್ ಕೂತಿದೆ, ಪಾಪ ಅವರ ನೈಟ್ ಟು ಡೇ ಎಲ್ಲ ಕಷ್ಟಪಟ್ಟು ಈ ಕಡೆ ಮುಂದೆ ನಾವು ಕ್ಯಾಮ್ರಾ ಮುಂದೆ ಒಂದು 4 ಜನ ಕೂತಿದ್ದೀವಿ, ಕ್ಯಾಮ್ರಾ ಹಿಂದೆ 500 ಜನ ಇದ್ದಾರೆ ಇದರ ಹಿಂದೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇವತ್ತು 1 ವರ್ಷ ಇಲ್ಲಿವರೆಗೂ ಬರೋಕ್ಕೆ ಎಲ್ಲರ ಸಹಕಾರನೂ ಆಗಿದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇಲ್ಲಿನ ಇವತ್ತಿನ ಸಂದರ್ಭ 1 ವರ್ಷದ ಪೂರೈಸಿದ್ರಿಂದ ನಮ್ಮ ವೇಲ್ ಸರ್ಗೆ ಒಂದೇ ಮಾತು ಕೇಳಿದ್ದು, ಮೀಡಿಯಾವ್ರಿಗೆ ಒಂದು ಥ್ಯಾಂಕ್ಸ್ ಮಾಡ್ಬೇಕು ಸರ್, ಈ ಥರ ಇದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ, ಅದು ಅವ್ರದ್ದು ಫ್ಲೈಟ್ ಇದಾಗಿದ್ದರಿಂದ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್, ಒಂದು ವಿಡಿಯೋ ಬೈಟ್ ಮುಖಾಂತರ ಕಲಿಸಿದ್ದಾರೆ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಏನೋ ಮೈಕ್ ಫ್ಯೂಚರ್ ಪ್ಲ್ಯಾನ್ಸ್ ಏನಾದ್ರು ಮುಂದಿನ ಯೋಜನೆಗಳೇನಾದ್ರು ಹಾಕೊಂಡಿದ್ದೀರಾ? 1 ವರ್ಷ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಅಡಿಷನಲ್ ಇನ್ನೇನಾದ್ರು ಆ್ಯಡ್ ಆಗ್ತಿದೆ? ಇಲ್ಲ, ಈಗ ಮುಂದಿನ ಫ್ಯೂಚರು ಇಲ್ಲಿ ಮೆಟ್ರೋ ಟ್ರೈನ್ ಒಂದು ಮಾಡ್ತಾಯಿದ್ದೀವಿ ಶೂಟಿಂಗ್ಸ್ಗೋಸ್ಕರ. ಮತ್ತು ಅದಿಲ್ಲದೆ ಒಂದು ನಿಮಿಷ, ಇದೊಂದು 2 ಅಟ್ರಾಕ್ಷನ್ಸ್ ಸದ್ಯದಲ್ಲೇ ಓಪನ್ ಆಗಲಿದೆ. ಸೊ ಒಂದು ಗ್ಲೋ ಗಾರ್ಡನ್ ಅಂತ, ಹಾಗೆ ಮೆಟ್ರೋ ಅಂತ, ಈ 2 ಸಿನಿಮಾ ಶೂಟಿಂಗ್ಗೆ ಉಪಯೋಗಿಸ್ಕೊಳ್ಳುವಂಥ ಒಂದು ಅತ್ಯುತ್ತಮ ಒಂದು ವ್ಯವಸ್ಥೆ. ಸೊ ಅದಾಗಿ ಈ ಬರೋ ವರ್ಷ ಅಷ್ಟೊತ್ತಿಗೆ ಇನ್ನೊಂದಷ್ಟು ರೈಡ್ಸ್ ಮತ್ತು ಇದೆಲ್ಲ ಆ್ಯಡ್ ಮಾಡ್ತೀವಿ. ಮಕ್ಕಳಿಗೆ 2.5 ಲಕ್ಷ ಜನ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದ್ರೆ, ಸೊ ಅವ್ರಿಗೇನಾದ್ರೂ ಸ್ಕೂಲಿಂದನೋ ಅಥವಾ ನಾವು ಇಷ್ಟು ಪರ್ಸೆಂಟೇಜ್ 50% ಆ ಥರದ್ದೇನು ಆಫರ್ಸ್ ಇದೆಯಾ? ಹೀಗೆ? ಹೌದು ಸರ್, ಯಾವಾಗಲೂ ಸ್ಕೂಲ್ ಮಕ್ಕಳಿಗೆ ಅವರಿಗೆ ಒಂದು ವಿಶೇಷವಾದ ಡಿಸ್ಕೌಂಟನ್ನು ಕೊಟ್ಟು, ಯಾಕಂದರೆ ಅದು ಗ್ರೂಪ್ ಬುಕ್ಕಿಂಗ್ಸ್ ಆಗಿ ಬರೋದ್ರಿಂದ ಅವರಿಗೆ ಒಂದು ಅತ್ಯುತ್ತಮವಾದ ಡಿಸ್ಕೌಂಟ್ಸನ್ನು ಕೊಟ್ಟು ಮತ್ತು ಟೀಚರ್ಸ್ಗೂ ಫ್ರೀ ಬಿಟ್ಟು ಕರೆಸ್ಕೊಳ್ತೀವಿ. ಹೌದು ಸರ್, ಲಾಸ್ಟ್ ಟೈಮ್ ನಾವು ಬಂದು ಪ್ರಾಮಿಸ್ ಮಾಡಿದ್ರಿ, ಬೇರೆ ಭಾಷೆಯ ನಟ ನಟಿಯರೆಲ್ಲ ಇದಿತ್ತು, ಪೆಂಡಿಂಗ್ ಇತ್ತು, ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಮಾಡಿದೆ ಆಗಿದೆ. ಎಲ್ಲಿದೆ ನಾವು ಕಾಣಿಸಿಲ್ಲ, ಎಲ್ಲಿ ನೀವು ಪ್ರಿಂಟಿಂದ ಬಂದಿಲ್ಲ ಅನ್ಸುತ್ತೆ, ಬಂದ್ರಾ? ಹಾಕಿದ್ದೀರ ನೀವು? ಹಾಂ, ಎಲ್ಲ ಆಗಿದೆ. ಥ್ಯಾಂಕ್ ಯು. ಅವರು ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು. ನೀವು ಹೇಳಿದ್ಮೇಲೆ ಮುಗೀತಲ್ಲಿ. ಥ್ಯಾಂಕ್ ಯು. ಆಯ್ತು. ಬೇರೆ
ಎಲ್ಲ ಸಿನಿಮಾದವ್ರಿಗೆ ಏನೋ ಹೇಳಿದ್ರೆ ಸಿನಿಮಾದವ್ರಿಗೆ ಯಾವ ರೀತಿ ಮಾಡಿದ್ದೀರಿ ಏನು ಪರ್ಸೆಂಟೇಜ್ ಅವ್ರಿಗೇನಾದ್ರು ಒಂದಷ್ಟು ಕನ್ಸೆಷನ್ಸ್ ಇದೆಯಾ? ಹಾಂ ಎಲ್ಲರೂ ಮಾಡಿದ್ವಿ. ಸಿನಿಮಾ ಶೂಟಿಂಗ್ದು ಈ ಮಾಮೂಲಿ ಏನು ಕಮರ್ಷಿಯಲ್ ಕೊಡ್ತೀವಿ ಅದರಲ್ಲಿ ಬರೀ 30% ಸಿನಿಮಾ ಶೂಟಿಂಗ್ ಕೊಡ್ತೀವಿ, ಬರೀ 30%. ಕಮರ್ಷಿಯಲ್ಸ್ ಎಲ್ಲ ಬೇರೆ ಥರ ಇರುತ್ತೆ, ಅಂದರೆ ಬೇರೆ ಈ ಆ್ಯಡ್ ಶೂಟ್ ಹಾಕ್ಬೋದು, ಬೇರೆ ಇದೆಲ್ಲ ಬರುತ್ತಲ್ಲ ಅದೆಲ್ಲ ಸಪ್ರೇಟ್ ರೇಟ್ ಇರುತ್ತೆ. ಸಿನಿಮಾದವ್ರಿಗೆ ವಿಶೇಷ ರಿಯಾಯಿತಿಯಾಗಿ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದೀವಿ. ಈಗ ನೀವು ನೋಡಿದ್ರೆ ರೋಮನ್ ಸ್ಟ್ರೀಟ್ ಅಂತ ಅದು, ಮತ್ತು ಟೈಟಾನಿಕ್ ಇದೆ, ಟೈಟಾನಿಕ್ಕು ಮತ್ತು ಇದು ಡೈನೋ ಪಾರ್ಕ್ ಆಗಲಿ ಈ ಥರ ಫೌಂಟೇನ್ ಶೋಸು ಸಿಕ್ಕಾಪಟ್ಟೆ. ಇವತ್ತೇನಂದರೆ ನೀವು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಇದು ಇರಲಿಲ್ಲ ಆ್ಯಂಫಿ ಥಿಯೇಟ್ರು, ಇವತ್ತು ಶೋ ನೋಡಿದ್ರೆ ನಿಮಗೆಲ್ಲ ಖುಷಿ ಆಗಿರ್ಬೋದು ಅನಿಸುತ್ತೆ. ಈ ಥರ ಸಾಕಷ್ಟು ಶೋಗಳು ನಡೆಯುತ್ತೆ ಇಲ್ಲಿ. ಬರುವಂಥ ಜನಕ್ಕೆ ಇದ್ರ ಜೊತೆ ಅವರು ಆಟ ಆಡಿಕೊಂಡು ಎಂಟರ್ಟೈನ್ಮೆಂಟ್ ಆದಮೇಲೆ ಶೋಸು ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಇದಕ್ಕೆ ಸಪ್ರೇಟ್ ಚಾರ್ಜಸ್ ಏನಿಲ್ಲ. ಒಂದು ಸತಿ ಚಾರ್ಜ್ ಕೊಟ್ಟು ತೊಗೊಂಡ್ರೆ ಈ ಶೋಸ್ ಗೀವ್ಸ್ ಎಲ್ಲ ಪ್ರತಿಯೊಂದು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಲ್ಬಮ್ ಸಾಂಗ್ಸ್ಗಳೆಲ್ಲ ಬೇರೆ ಬರ್ತಾ ನೋಡಿದ್ರು, ಒಂದು ಆಲ್ಬಮ್ ಸಾಂಗ್ ಫಿಲಿಂಗ್ ಆಗ್ತಿತ್ತು. ಹಾಂ. ಸೊ ಅದರದೆಲ್ಲ ನೈಟ್ 2 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರೆ. ಹೌದು. ಸೊ ಅಲ್ಲಿವರೆಗೂ ಶೆಡ್ಯೂಲಿಂಗ್ ಎಲ್ಲ ಹೇಗೆ ಇದೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಇರುತ್ತೆ, ಎಲ್ಲ ಪ್ರತಿಯೊಂದು ನೈಟ್ ಶಿಫ್ಟ್ ಇರುತ್ತಲ್ಲ ಅವ್ರು ನೋಡ್ಬೋದು. ಈ ನವರಸಲ್ವ ಈಗ ಈ ಟಿಕೆಟ್ ವ್ಯವಸ್ಥೆ ಅಂತ ಬಂದಾಗ ಏನಾದರೂ ಜಾಸ್ತಿ ಇದೆಯಾ, ಏನು ಕಡಿಮೆ ಮಾಡಿದ್ದೀರಾ? ಕಮ್ಮಿ ಇದೆ. ಏನು ಮಾಡಿದ್ದೀವಿ ಅಂದರೆ ನಾರ್ಮಲ್ ಡೇಸ್ ಎಲ್ಲ 999 ಮಾಡಿಬಿಟ್ಟಿದ್ದೀವಿ ಆಲ್ಮೋಸ್ಟ್. ವೀಕೆಂಡ್ಸ್ ಮಾತ್ರ 1199 ಮಾಡಿದ್ದೀವಿ. ಏನೇನು ಇರುತ್ತೆ ಅದಕ್ಕೆ ಎಲ್ಲ ಫ್ಯಾಮಿಲಿ ಅಂತ ಬಂದರೆ? ಅಂದರೆ ಪ್ರತಿಯೊಂದು ರೈಡು 5D ಥಿಯೇಟ್ರ್ ಇದೆ ಅದರಲ್ಲಿ. 5D ಥಿಯೇಟ್ರ್ ಯಾಕಂದರೆ ಸ್ವಲ್ಪ ಬೇಗ ಬಂದಿರೋ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ರೆಡಿ ಮಾಡಿದ್ವಿ. ಬಟ್ ಸ್ವಲ್ಪ ಕಾಲಾವಕಾಶ ಕಮ್ಮಿ ಆಗಿದೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನು ಇನ್ನೊಂದ್ಸತಿ ಒಂದು ಹಾಫ್ ಡೇ ವ್ಯವಸ್ಥೆ ಮಾಡಿಸ್ತೀನಿ, ಒಂದು 2 ಗಂಟೆ ಬರೋ ಥರ ವ್ಯವಸ್ಥೆ ಮಾಡಿಸ್ತೀನಿ. ಎಲ್ಲ ರೈಡೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು ಸೇರೋಣ, ಅದಕ್ಕೆ ವ್ಯವಸ್ಥೆ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಎಲ್ಲದೂ ಇದೆ, ಎಲ್ಲ ರೈಡ್ಸು ಗೀಡ್ಸು. ಉಳ್ಕೊಳ್ಳೋಕ್ಕೂ ಒಂಚೂರು ವ್ಯವಸ್ಥೆ ಮಾಡೋಣ, ಅಷ್ಟೇ ರೂಮ್ಸೆಲ್ಲ ರೆಡಿ ಆಗುತ್ತೆ. ಆಮೇಲೆ ಥೀಮ್ ಪಾರ್ಕಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಇವಾಗ ಎಕ್ಸಾಂಪಲ್ಲು ಬೆಳಗ್ಗೆ ಸಾಯಂಕಾಲವರೆಗೆ ಇರುತ್ತೆ, ಬಟ್ ನಮ್ಮ ಸಾಯಂಕಾಲ 4 ಗಂಟೆಗೆ ಹೊಸ ಎಂಟ್ರಿ ಇಟ್ಟಿದ್ದೀವಿ, 4 to 9. 4 ಗಂಟೆಗೂ ಎಂಟ್ರಿ ಆಗ್ಬೋದು, ಅದು ಕಮ್ಮಿ ರೇಟು. ಅವ್ರು ಬಂದು ಈಗ ಎಕ್ಸಾಂಪಲ್ ಯಾರೋ ಈವ್ನಿಂಗ್ ಬರಬೇಕು ಅಂತಾರೆ, ಈವ್ನಿಂಗು ಬಂದು ಪಾರ್ಕಲ್ಲ ಇದು ಮಾಡಿಕೊಂಡು ಒಂದು ಬಫೆ ಲಂಚ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಡಿನ್ನರ್. ನವರಸನ್ ಸರ್. ಹಾಂ ಸರ್. ಈ ಮೊದಲು ಅಂದರೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಅಂತಿದ್ದಾಗ ಹಾಂ ಸರ್, ಅದ್ರ ಹೆಸರಿನಲ್ಲಿ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ರು. ಹೌದು ಸರ್. ನಿಮಗೆ ಇದಾದ ಮೇಲೆ ಏನಾದರೂ ಈಗ ಜಾಲಿವುಡ್ ಫಿಲಿಮ್ ಅವಾರ್ಡು ಅಥವಾ ಒಂದು ಸ್ಟೇಟ್ ಲೆವೆಲಲ್ಲಿ ಒಂದು ರೆಸ್ಪೆಕ್ಟ್ ಇರುವಂಥ ಒಂದು ಅವಾರ್ಡ್ದು ಏನಾದರೂ ಫಂಕ್ಷನ್ ಮಾಡ್ತೀರಾ? ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಮೋರ್ ರಿಲೇಟೆಡ್ ಇರುವಂಥ ಪ್ಲೇಸ್ ಇದು. ಹೌದು. ಸೊ ಆ ಥರದ್ದು ಏನಾದರೂ ಐಡಿಯಾ ಇದೆ ನಿಮ್ಮ ಕಂಪ್ನಿಗೆ ಅಥವಾ ನಿಮಗೆ ಏನಾದರೂ? ಸರ್, ಇದು ನಾವು ಮೈ ಮೂವಿ ಬಜಾರ್ ವಿತ್ ಜಾಲಿವುಡ್ ಕೊಲಾಬ್ರೇಷನಲ್ಲಿ ಒಂದು ಅವಾರ್ಡ್ ಮಾಡಬೇಕಂತೆಲ್ಲ ರೆಡಿ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಮುಂದೆ ಹೋಗ್ತಿದೆ ಅದು. ಬಟ್ ಖಂಡಿತ ಮಾಡ್ತೀವಿ ಸರ್, ಯಾಕಂದರೆ ಜಾಲಿವುಡ್ಡು ಬೇರೆಲ್ಲ, ನಮ್ಮದು MMB ಬೇರೆ ಎಲ್ಲ, ಎರಡೂ ಕೊಲಾಬ್ರೇಟ್ ಮಾಡಿ ಒಂದು ಮಾಡ್ಕೊಂಡ್ವಿ, ಒಂದು ಅವಾರ್ಡ್ ಫಂಕ್ಷನ್ ಮಾಡೋ. ಯಾಕಂದರೆ ನೀವು ನೋಡಿದ್ರಿ ನಮ್ಗೆ ಅವಾರ್ಡ್ ಫಂಕ್ಷನ್ ಮಾಡೋಕ್ಕೆಲ್ಲ ರೆಡಿ ಇದೆ. ನಮಗೆ ಎಲ್ಲ ಇದೇನು ಅಂದರೆ ಅಣ್ಣನ ಹೇಳಿ ಎಲ್ಲ ರೆಡಿ ಮಾಡಿಸಿದ್ವಿ. ಬಟ್ ಕಾಲ ಚೂರು, ಯಾಕಂದರೆ ಮಾಡಿದ್ರೆ ಪ್ರಾಪರಾಗಿ ಎಲ್ಲ ಆರ್ಟಿಸ್ಟ್ಗಳನ್ನ ಇಟ್ಟು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಮುಂದಕ್ಕೆ ಹಾಕಿದ್ವಿ. ಖಂಡಿತ ಮಾಡ್ತೀವಿ ಸರ್. ಇಲ್ಲಿ ಆ ಬೀಚ್ ಇದೆಯಲ್ಲ, ಹಾಂ ಸರ್, ಅದು ನೀವು ಪ್ರಮೋಷನ್ಗೆಲ್ಲ ವಿಡಿಯೋಸ್ ಮಾಡ್ತಿರ್ತೀರಿ. ಹೌದು ಸರ್. ಲಾಸ್ಟ್ ಟೈಮ್ ಬಂದಾಗೂ ನಾನು ನೋಡಿದೆ. ಹಾಂ ಸರ್. ಈಗ ಆ ವಿಡಿಯೋಸು ಒಂದು ಬೀಚಲ್ಲಿದ್ದಾಗ ಹೇಗಿರ್ತಾರೆ ನಿಮಗೆ ಅದು ಬಹುಶಃ ಗೊತ್ತಿರುತ್ತೆ ಅನ್ಸುತ್ತೆ. ಗೊತ್ತಿದೆ. ಹಾಂ. ಫ್ಯಾಮಿಲಿ ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಈ ಥರ ಎಲ್ಲ. ಆ ವಿಡಿಯೋಸ್ನೆಲ್ಲ ಎಲ್ಲ ಕಡೆ ಹೋಗ್ತಾ ಇದ್ದಾಗ ಡಿಜಿಟಲ್ನಲ್ಲಿ ಏನೇನು ಆಗ್ಬೋದು ನಿಮ್ಗೆ ಗೊತ್ತಿದೆಯಲ್ವಾ? ನಾರ್ಮಲ್ ಫೋಟೋಸ್ ಏನೇ ಆಗ್ಬೋದು ಅಂತ ಸರ್. ಈಗ ಇದಕ್ಕೆ ಏನು ಪ್ರಿಪ್ರೇಷನ್ ತಗೊಂಡಿದ್ದೀರಿ? ಅದು ಸ್ಟಾರ್ಟಿಂಗ್ ಮಾಡಿದೆ ಸರ್. ಸ್ಟಾರ್ಟಿಂಗ್ ನಮಗೂ ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿದಾಗ. ಬಟ್ ಇವಾಗ ಒಂದು ವಿಡಿಯೋನೂ ಬರಲ್ಲ ಸರ್ ಬೀಚ್ದು, ಯಾಕಂದರೆ ನಾವು ಕ್ಲಿಯರ್ ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಯಾರು ಅಲ್ಲಿ ಬೀಚಲ್ಲಿ ಹೆಣ್ಮಕ್ಳು ಇರೋವಾಗ, ಹೆಣ್ಮಕ್ಳು ಇಲ್ದಿದ್ದಾಗ ನಾವು ಸ್ಪೆಸಿಫಿಕ್ಕಾಗಿ ಬರೀ ಗಂಡ್ಮಕ್ಳು ಇರ್ತಾರಲ್ಲ ಅಂಥ ಟೈಮಲ್ಲಿ ಅವ್ರು ಮಾಡ್ಕೋಬೋದು. ಬಟ್ ಹೆಣ್ಮಕ್ಳಿದ್ರೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಶೂಟಿಂಗೇ ಕೊಡಲ್ಲ. ಎಷ್ಟು ಒಂದು 20-25 ಸಿನಿಮಾ ನಾನು ಬೀಚ್ ಶೂಟಿಂಗ್ ಅಂದ ತಕ್ಷಣ ಕ್ಯಾನ್ಸಲ್ ಮಾಡಿದ್ದೀನಿ. ಕಾರಣ ಏನಕ್ಕೆ ಅಂದರೆ ಈಗ ಪಾಪ ಅವ್ರು ದುಡ್ಡು ಕೊಟ್ಟು ಒಡೆ ಬಂದಿರ್ತಾರೆ, ಅವ್ರಿಗೆ ಪ್ರೈವೇಸಿ ಬೇಕು. ಅವರು ಒಳ್ಳೆ ಬೀಚಲ್ಲಿ ಆಟ ಆಡ್ತಾ ಇರ್ತಾರೆ, ಮಕ್ಕಳ ಜೊತೆ ಇರ್ತಾರೆ, ಏನೋ ಒಂದು ಇರ್ತಾರೆ. ಈಗ ನಾವೇ ಆಗಲಿ ನಮ್ಮ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಕ್ಯಾಮ್ರಾ ಯಾವ ಕಡೆ ಇರ್ತೀವಿ, ಏನು ತಿರುಗಿಸ್ತೀವಿ, ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಈ ಕಾರಣಕ್ಕೆ ಆ ಬೀಚ್ ಏನೇನೋ ಶೂಟಿಂಗೇ ರಿಸ್ಟ್ರಿಕ್ಟೆಡ್ ಮಾಡಿದ್ದೀವಿ, ಶೂಟಿಂಗ್ ಕೊಡೋದೇ ಇಲ್ಲ. ಎಷ್ಟೋ ಸಿನಿಮಾಗಳು ನಿಮ್ಮ ಕಂಪ್ನಿ ಪಬ್ಲಿಸಿಟಿ ಕೂಡ ಅದು ಆ ವಿಡಿಯೋಸನ್ನು ಏನಾದರೂ ಬಳಸ್ಕೊಂಡಿದ್ದೀರಿ ಅಂತ ಸಂತೋಷಿಸುತ್ತೆ. ಇಲ್ಲ, ಅದು ನಾವು ಶೂಟ್ ಮಾಡಿರೋ ಸರ್. ಅದು ಈಗ ನಾವೇನು ಮಾಡಿದ್ವಲ್ಲ ಬೀಚಿದು, ಅದು ನಾವು ಆರ್ಟಿಸ್ಟ್ ಇಟ್ಟು ಶೂಟ್ ಮಾಡಿರೋ ವಿಡಿಯೋ. ಅದು ಅವ್ರದ್ದು ಪಬ್ಲಿಕ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ
ಭಾಳ ಕುತೂಹಲದ ವಿಷಯ ಇದೆ. ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಮಗುನ ನಾವು ಅವಾಯ್ಡ್ ಮಾಡೋಕ್ಕೆ ತುಂಬ ಕಷ್ಟಪಡ್ತೀವಿ. ಒಂದು ಮಗುನ ಹಿಡಿದಿಡೋಕ್ಕಾಗಲ್ಲ. 10 ಲಕ್ಷ ಮಕ್ಕಳು ಇಲ್ಲಿ ಬಂದು ಆಟ ಆಡಿ ಎಲ್ಲ ಹೋಗಿದ್ದಾರೆ. 10 ಲಕ್ಷ ಅಲ್ಲ, 2.5 ಲಕ್ಷ ಮಕ್ಕಳು. 2.5 ಲಕ್ಷ ಮಕ್ಕಳು ಆಯಿತು, ಮಕ್ಕಳು ಮತ್ತು ದೊಡ್ಡವರು ಬಂದು ಹೋಗಿದ್ದಾರೆ. ಇವ್ರಿಗೆಲ್ಲ ಸೇಫ್ಟಿ ಮತ್ತು ಆ ಪ್ರಿಕಾಷನ್ಸು ಅವೆಲ್ಲ ಹೇಗಿದೆ ಅಂತ ಸ್ವಲ್ಪ ವಿವರಿಸ್ಬೋದು ಸರ್. ಇಲ್ಲಿಗೆ 2.5 ಲಕ್ಷ ಮಕ್ಕಳು ಸರ್, 2.5 ಲಕ್ಷ ಮಕ್ಕಳು ಬಂದಿದ್ದಾರೆ. ಮಕ್ಕಳೆಲ್ಲ ಬಂದ್ಬಿಟ್ಟು ಸ್ಕೂಲ್ ಮಕ್ಕಳು ಮತ್ತು ಪೇರೆಂಟ್ಸ್ ಜೊತೆ ಬಂದಿರೋರು, ಇದೆಲ್ಲ ಸೇರಿದ್ರೆ ಒಂದು 3 to 4 lakhs ಆಗಿರುತ್ತೆ. ಬಟ್ ಏನು ಅಂದರೆ ಪ್ರತಿಯೊಂದು ಚಿಲ್ಡ್ರನ್ಸ್ ಸ್ಕೂಲ್ ಇದೆ. ಯಾಕಂದರೆ ಈ ದೊಡ್ಡವ್ರ ಸ್ಕೂಲ್ ಬೇರೆ, ಇದೆಲ್ಲದನ್ನು ಡಿವೈಡ್ ಮಾಡಿದ್ದೀವಿ. ನಮಗೇನಂದರೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬೇರೆ ಇದೆ. ಈಗ ಅವ್ರು ಬಂದಾಗ ನಾವು ದೊಡ್ಡವ್ರದ್ದು ದೊಡ್ಡ ರಿಸ್ಕಲ್ಲಿರುವಂಥವೆಲ್ಲ ಹಕ್ಸೋದು ಇಲ್ಲ, ನಾವು ಅಲೌ ಮಾಡೋದಿಲ್ಲ. ಪ್ರತಿಯೊಂದು ಹೈಟಲ್ಲಿ ಹೋಗೋದಿಲ್ಲ, ಇದೆಲ್ಲ ಮಾಡೋದಿಲ್ಲ. 90 to 140 ಇಷ್ಟೇ ಸೆಂಟಿಮೀಟರ್ ಹೈಟು. ಈ ಒಂದು ಇದರಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲೂ ಲೋಪದೋಷಗಳಿಲ್ಲದೆ ಯಾರು ಇವತ್ತವರೆಗೂ 1 ವರ್ಷ ಆಯಿತು. ಒಂದು ಚಿಕ್ಕ ಒಂದು ಎಡವಟ್ಟು ಇದು ಆಗದೆ ಇವತ್ತವರೆಗೂ ನಮ್ಮ ಜಾಲಿವುಡ್ ಸಕ್ಸಸ್ಫುಲ್ಲಾಗಿ 1 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಈಗ ಯಾರೋ ನೀರಲ್ಲಿ ಆಟ ಆಡ್ತಿರ್ತಾರೆ, ಜಾರು ಬೀಳೋದು, ಇಲ್ಲ ಕೈ ಹೊಡ್ಕೊಳ್ಳೋದು, ಈ ಥರವೆಲ್ಲ ಇರುತ್ತೆ. ಅದಕ್ಕೇನು ಅಂದರೆ ನಮ್ಮ ಹತ್ರನೇ ಡಾಕ್ಟರ್ಸ್ ಇದ್ದಾರೆ ಒಳ್ಳೆಯೇ, ಪ್ಲಸ್ ಆ್ಯಂಬುಲೆನ್ಸ್ ವ್ಯವಸ್ಥೆನೂ ಇಟ್ಟಿದ್ದೀವಿ. ನಮ್ಮದೇ ಓನ್ ಆ್ಯಂಬುಲೆನ್ಸ್ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಅಂದರೆ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ. ಸಪೋಸ್ ಆಗಿಲ್ಲ ಇಲ್ಲಿವರೆಗೂ, ಬಟ್ ನಮ್ಮ ಆ್ಯಂಬುಲೆನ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಇಲ್ಲಿ ಡ್ಯೂಟಿ ಅವರ್ಸ್ ಏನಿದೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವೈಲೇಬಲ್ ಇರ್ತದೆ ಸರ್. ಇಲ್ಲೆಲ್ಲ ಆಟ ಆಡೋಕ್ಕೆ ಬರ್ತಾರೆ, ಆಟ ಆಡೋದು ಓಕೆ. ಆಟ ಆಡೋದ ನಮ್ಮ ಸ್ನೇಹಪ್ರಿಯ ಅಂತರು ಆಟ ಆಡೋಲ್ಲ. ಅವ್ರಿಗೆ ಏನು ಫೆಸಿಲಿಟಿ ಇದೆ ಅಂತ ಇವ್ರು ಆಯ್ತಲ್ಲ ಎಸ್ಬಿಟ್ಟು ಅದಕ್ಕೆ ಆಟ ಆಡ್ಕೊಂಡು ನೋಡ್ತಾ ಕೂತ್ಕೊಳ್ಳಿ ನಾಗರಾಜನ. ಅನುಷಾ ಏನು ಮಾಡ್ಬಿಡ್ಲ, ನವರಸನ್ ಏನು ಮಾಡ್ಲ ಅಂತೆ. ನವರಸನ್ ಒಂದು ಫೈನಲ್ ಕ್ವಶನ್ ಇದೆ. ಈಗ ನೀವು ವಂಡರ್ಲಾ ಹೋದರೆ ಒಂದು ಧರ್ಮಕ್ಕೋಸ್ಕರ ಪ್ರೇಯರ್ ರೂಮ್ ಅಂತ ಮಾಡಿದ್ದಾರೆ. ಅದರಲ್ಲಿ ಕೈಕಾಲು ತೊಳ್ಕೋಬೋದು, ಪ್ರೇ ಮಾಡ್ಬೋದು. ಒಂದು ಧರ್ಮಕ್ಕೆ ಸೀಮಿತವಾಗಿದೆ, ಬೇರೆ ಯಾವ ಧರ್ಮಕ್ಕೂ ವ್ಯವಸ್ಥೆ ಮಾಡಿಲ್ಲ. ಓಕೆ, ಆ ಥರ ಇಲ್ಲೇನಾದರೂ ಇಲ್ಲ ಆ ಥರ ಎಲ್ಲ. ನಮಗೇನಂದರೆ ಈಗ ಪ್ರೇ ಮಾಡೋರಿಗೆ ಅವ್ರಿಗೆ ಸಪ್ರೇಟ್ ಇದೆ. ನಮ್ಮ ದೇವಸ್ಥಾನ ನೀವು ಎಂಟ್ರಿಲೇ ನೋಡಿರ್ಬೋದು, ಗಣಪತಿ ದೇವಸ್ಥಾನ ಬರೋರು ಯಾರ್ಯಾರಿಗೆ ಏನೇನು ಅಂದರೆ ಎಲ್ಲ ಧರ್ಮಗಳಿಗೂ ಅವ್ರವ್ರಿಗೆ ಏನೇನು ಅನುಕೂಲ ಬೇಕು. ಈಗ ಎಲ್ಲ ಧರ್ಮದವರು ಇಲ್ಲಿ ಬರ್ತಾರೆ, ಅವ್ರವ್ರಿಗೆ ಯಾವ ವ್ಯವಸ್ಥೆ ಇದೆ. ಒಂದೇ ಧರ್ಮಕ್ಕೆ ಸೀಮಿತ ಅಂತಲ್ಲ. ಯಾಕಂದರೆ ಇವತ್ತು ನೀವು ಎಂಟ್ರಿ ಆದಾಗೆ ದೇವಸ್ಥಾನ ನೋಡ್ಬೋದು, ಇಲ್ಲಿ ಆಚೆ ದೇವಸ್ಥಾನ ನೋಡ್ಬೋದು, ಗಣೇಶಂದು ಎಲ್ಲ ಥರನೂ ವ್ಯವಸ್ಥೆಗಳಿದೆ. ಅವ್ರ ಧರ್ಮಕ್ಕೆ ಅವ್ರ ವ್ಯವಸ್ಥೆ ಇದೆ, ಪ್ರೇಯರ್ ಮಾಡೋಕ್ಕೆ ಹಾಲಿದೆ. ಬಟ್ ವಂಡರ್ಲಾದಲ್ಲಿ ಮಾತ್ರ ಒಂದೇ ಧರ್ಮಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ ಸರ್, ಹೀಗೆ ಕೇಳೋದು ನಾವು. ತಪ್ಪಲ್ವ ಅದು? ಹೌದು, ಅದು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನೀವು ಈ ಪ್ರಶ್ನೆ ಎತ್ತಬೇಕು, ಯಾಕಂದರೆ ಎಲ್ಲ ಧರ್ಮನೂ ಈಕ್ವಲೇ ಆಗಬೇಕು. ಹೌದು, ಅವ್ರಿಗೆ ಮಾತ್ರ ಬೇರೆ ಸಪ್ರೇಟ್ ವ್ಯವಸ್ಥೆ ಮಾಡೋದು ಇಲ್ಲ, ನಮ್ಮದು ಎಲ್ಲ ಇದೆ ಸರ್. ನೀವು ನೋಡಿದರೆ ಎಂಟ್ರೆನ್ಸಲ್ಲೇ ಗಣಪತಿ ಆರಾಧನೆಯಿಂದ ಎಂಟ್ರಿ ಆಗ್ತೀವಿ, ಅಲ್ಲಿಂದ ಬಂದು ಎಲ್ಲನೂ ಇದೆ ಸರ್. ಥ್ಯಾಂಕ್ ಯು. ಒಂದು ನಿಮಿಷ ಎಲ್ಲ ಯಾರು ಹೋಗ್ಬಾರ್ದು, ಕೇಕ್ ಕಟ್ಟಿಂಗ್ ಇದೆ, ದಯವಿಟ್ಟು ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಒಂದೇ ಒಂದು ನಿಮಿಷ ಇರಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಟೇಬಲ್ ತರಿಸಿ. ಕಂಪ್ಲೀಟ್ ಆಗೋದಿಲ್ಲ ಫಾರ್ ಎನಿ ಕೈಂಡ್ ಆಫ್ ಸೆಲೆಬ್ರೇಷನ್ಸ್. ಸೊ ಈಗ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಫಸ್ಟ್ ಇಯರ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಸೊ ನಿಮ್ಮೆಲ್ಲರೊಟ್ಟಿಗೆ ಕೇಕ್ ಕಟ್ಟಿಂಗ್ ಆ್ಯಂಡ್ ಸೆಲೆಬ್ರೇಷನ್ಸ್ ಫಾಲೋಡ್ ಬೈ ಕಾಕ್ಟೇಲ್ ಆ್ಯಂಡ್ ಡಿನ್ನರ್. ರೆಡಿ
ಥ್ಯಾಂಕ್ ಯು. ಸೊ ಬೆಂಗಳೂರಿಂದ ಸುಮಾರು ದೂರ ಇದ್ರೂ ಕೂಡ ಇವತ್ತು ನಮ್ಮ ಸೆಲೆಬ್ರೇಷನ್ ಜೊತೆಗೆ ಸಾಕ್ಷಿ ಆಗೋದಕ್ಕೆ ತಾವೆಲ್ಲರೂ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸೊ ನಿಮ್ಮ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಪ್ಲೀಸ್ ಕಾಂಟ್ಯಾಕ್ಟ್